ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ ಒಂದು ಅದ್ಭುತವಾದಂಥ ಡೆಸರ್ಟ್ ಮಾಡೋದನ್ನ ಹೇಳ್ತೀನಿ. ಯಾವ ಥರ ಅಂದರೆ ಬ್ರೆಡ್ ಮಲೈ ಅಂತೇಳಿ ಯಾವ ಥರ ಮಾಡೋದು ತೋರಿಸ್ತೀನಿ. ಹೋಗೋಣ ಬನ್ನಿ. ನಾವು ಬ್ರೆಡ್ ಮಲೈ ಮಾಡೋದಕ್ಕೆ ಬ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬ್ರೆಡ್ನ ಎಲ್ಲ ಪಕ್ಕದಲ್ಲಿರೋದನ್ನೆಲ್ಲ ಕಟ್ ಮಾಡಿಕೊಂಡು ತಕ್ಕೊಳ್ಳಿ. ನೋಡಿ ಈ ಥರ ತೆಗೆದು ಸ್ಕ್ವೇರಲ್ಲಿ 4 ಭಾಗ, ಒಂದು ಬ್ರೆಡ್ಡಲ್ಲಿ 4 ಭಾಗ ಮಾಡ್ಕೊಳ್ಳಿ. ನೋಡಿ ಈ ಥರ 4 ಭಾಗ ಮಾಡ್ಕೊಳ್ಳಿ. ನಾನು ಆವಾಗಲೇ ಮಾಡ್ಕೊಂಡಿದ್ದೆ, ನಿಮಗೆ ತೋರ್ಸೋಕ್ಕೋಸ್ಕರ ಮತ್ತೆ ಈಗ ಕಟ್ ಮಾಡ್ಕೊಂಡೆ. ನೋಡಿ ಆವಾಗಲೇ ಕಟ್ ಮಾಡಿರ್ತಕ್ಕಂಥ ಬ್ರೆಡ್ನ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಕಾಯಕ್ಕಿಡೋಣ. ಈ ಎಣ್ಣೆ ಕಾದ್ಮೇಲೆ ನಮ್ಮ ಬ್ರೆಡ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಆವಾಗಲೇ ನಾವು ಕಟ್ ಮಾಡಿರ್ತಕ್ಕಂಥ ಬ್ರೆಡ್ನ ರೋಸ್ಟ್ ಮಾಡೋಣ. ಈ ಥರ ಎಣ್ಣೆ ಕಾದಾಗ ಹಾಕ್ಕೊಳ್ಳಿ. ನೋಡಿ ಈ ಥರ ಹಾಕಿ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆದ ತಕ್ಷಣ ತೆಗೆದುಬಿಡಿ. 2 ಸೈಡು ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಕಲರ್ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಎತ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಕಲರ್ ಆದ ತಕ್ಷಣ ತಗೊಂಬಿಡಿ. ನೋಡಿ ಈಗ ನಾನು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ, ಇವನ್ನ ತೆಗಿತೀನಿ. ನೋಡಿ ಫೈನಲಿ ಈ ಥರ ಎಲ್ಲ ನಾವು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತಗೊಂಡಿದ್ದೀವಿ. ಮಲೈನ ರೆಡಿ ಮಾಡ್ಕೊಳ್ಳೋಣ. ಯಾವ ಥರ ಮಾಡೋದು ಅಂತ ಮೊದಲು ಬಾಣಲಿ ಇಡೋಣ ಪಾತ್ರೆ. ಈಗ ಅದಕ್ಕೆ ಅರ್ಧ ಲೀಟ್ರ್ ಹಾಲು ಸೇರಿಸ್ತೀನಿ. ಅರ್ಧ ಲೀಟ್ರ್ ಹಾಲು ಸೇರಿಸಿ ಇದು ಚೆನ್ನಾಗಿ ಬೇಯಿಸೋಣ. ಹಾಲನ್ನ ಚೆನ್ನಾಗಿ ಬೇಯಿಸಿ ನೋಡಿ ಹಾಲೀಗ ಕುದೀತಾ ಇದೆ. ಈ ಹಾಲಿಗೆ ನಾವು ಬಾದಾಮ್ ಪೌಡ್ರನ್ನ ಸೇರಿಸೋಣ. ನಾನು 2 ಟೇಬಲ್ ಸ್ಪೂನ್ ಬಾದಾಮ್ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಸ್ವಲ್ಪ ಗೋಡಂಬಿ ಪೌಡ್ರ್ ಮಾಡಿಕೊಂಡು ಗೋಡಂಬಿ ಪೌಡ್ರು ಸೇರಿಸ್ತೀನಿ. ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆ ರುಚಿ ಬರುತ್ತೆ. 2 ಟೇಬಲ್ ಸ್ಪೂನು ಗೋಡಂಬಿ ಪೌಡ್ರನ್ನ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೇರಿಸ್ತೀನಿ. ಇದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ತೀನಿ ಫ್ಲೇವರ್ಗೆ. ಆಮೇಲೆ 1 ಸ್ಪೂನು ತುಪ್ಪ, ಮನೆ ತುಪ್ಪ ಯೂಸ್ ಮಾಡ್ತೀನಿ. ಇವೆರಡು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಯಾವ ಥರ ಗಟ್ಟಿಯಾಗಿದೆ ನೋಡಿ. ಇದು ಈ ಕಂಟೆಂಟ್ ಬರೋ ಥರ ನೀಟಾಗಿ ಎಲ್ಲದನ್ನೂ ಮಾಡ್ಕೊಳ್ಳಿ. ಈ ಥರ ಬೇಯಿಸ್ಕೊಳ್ಳಿ ಹಾಲನ್ನ. ನೋಡಿ ಯಾವ ಥರ ತಿಕ್ನೆಸ್ ಆಗಿ ಬಂದಿದೆ. ಇದನ್ನೆಲ್ಲ ಈಗ ಸ್ಟವ್ ಆಫ್ ಮಾಡಿ ನೀಟಾಗಿ ಆರಕ್ಕೆ ಬಿಡೋಣ ನಮ್ಮ ಮಲೈನ. ಸಕ್ಕರೆ ನೀರನ್ನ ಮಾಡ್ಕೊಳ್ಳೋಣ. ಸಕ್ಕರೆ ನೀರು ಮಾಡ್ಕೊಳ್ಳೋಕ್ಕೆ ಒಂದು ಬೌಲು ಸಕ್ಕರೆ ತಗೊಳ್ತೀನಿ. ಈಗ ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕಿ
ನೀಟಾಗಿ ಕರಗಿಸೋಣ. ನೀಟಾಗಿ ಸಕ್ಕರೆನ ಕರಗಿಸೋಣ. ಇದು ಸಕ್ಕರೆನ ಜಾಮೂನಿಗೆ ಕರಗಿಸೋ ಥರ ಸಕ್ಕರೆ ನೀಟಾಗಿ ಕರಗಿಸ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ಸಕ್ಕರೆ ಕರಗಿದ್ಮೇಲೆ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಈಗ ಆವಾಗಲೇ ಫ್ರೈ ಮಾಡಿರ್ತಕ್ಕಂಥ ಬ್ರೆಡ್ ಇದಾವಲ್ಲ ಅವನ್ನ ಇದರೊಳಗೆ ಸೇರಿಸೋಣ. ಒಂದು 4 ರಿಂದ 5 ನಿಮಿಷ ಬ್ರೆಡ್ಡು ನೀಟಾಗಿ ಇದರಲ್ಲಿ ಪಾಕದಲ್ಲಿ ಬಿಡೋಣ. ಸಕ್ಕರೆ ನೀರು ಮಾಡ್ಕೊಳ್ಳೋಣ. ಸಕ್ಕರೆ ನೀರು ಮಾಡ್ಕೊಳ್ಳೋಕ್ಕೆ ಒಂದು ಬೌಲು ಸಕ್ಕರೆ ತಗೋತೀನಿ. ಈಗ ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಕರಗಿಸೋಣ. ನೀಟಾಗಿ ಸಕ್ಕರೆನ ಕರಗಿಸೋಣ. ಇದು ಸಕ್ಕರೆನ ಜಾಮೂನಿಗೆ ಕರಗಿಸೋ ಥರ ಸಕ್ಕರೆ ನೀಟಾಗಿ ಕರಗಿಸ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ಸಕ್ಕರೆ ಕರಗಿದ್ಮೇಲೆ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಈಗ ಆವಾಗಲೇ ಫ್ರೈ ಮಾಡಿರ್ತಕ್ಕಂಥ ಬ್ರೆಡ್ ಇದಾವಲ್ಲ ಅವನ್ನ ಇದರೊಳಗೆ ಸೇರಿಸೋಣ. ನೋಡಿ ಹಿಂಗೆ ಸೇರಿಸಿ ಎರಡು ಕಡೆ ಅಪ್ಲೈ ಆಗೋ ಥರ ಸಕ್ಕರೆ ನೀರು ಅಪ್ಲೈ ಆಗೋ ಥರ ಅಪ್ಲೈ ಮಾಡಿ ಹಂಗೆ ತಗೊಂಬಿಡಿ. ಭಾಳ ಹೊತ್ತು ಬಿಡೋಕೆ ಹೋಗ್ಬಿಡಿ, ಇಲ್ಲಾಂದರೆ ಎಲ್ಲ ಮೆತ್ತಗಾಗ್ಬಿಡ್ತಾವೆ, ಕ್ರಂಚಿ ಆಗೋಲ್ಲ ಇದು. ನೋಡಿ ಇಷ್ಟೇ, ಜಸ್ಟ್ ಹಿಂಗೆ ಸಕ್ಕರೆ ನೀರಲ್ಲಿ ಡಿಪ್ ಮಾಡಿ ತೆಗೆದ್ಬಿಡಿ. ಮಲೈನ ತಗೊಂಡು ನಾವು ಫ್ರೈ ಮಾಡಿರ್ತಕ್ಕಂಥ ಸಕ್ಕರೆ ನೀರಿಗೆ ಎದ್ದಿರೋ ಬ್ರೆಡ್ಗೆ ಹಚ್ಚಿ ಇದ್ರ ಮೇಲೆ ಇನ್ನೊಂದು ಈ ಥರ ಇಟ್ಟರೆ ಮುಗೀತು. ನೋಡಿ ಈ ಥರ ಬಂದಿದೆ, ನೀವೇ ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಪದೇ ಪದೇ ಕೇಳ್ತಾರೆ ಮನೇಲಿ. ಈ ಥರ ಡೆಸರ್ಟ್ನ ಮನೇಲಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಮಕ್ಕಳು ಎಲ್ಲ ತಿಂತಾರೆ.